ಮಹಾಲಕ್ಷ್ಮಿ ಅಮ್ಮನ ಒಲಿಸ್ಕೊಳಕ್ಕೆ ಇರುವಂಥ ಬೇರೆ ದಾರಿಗಳು? ಮಹಾಲಕ್ಷ್ಮಿ ಹಬ್ಬದ ದಿನವೇ ಮಾತ್ರ ಅಲ್ಲ, ಹಬ್ಬನ ಹೊರತುಪಡಿಸಿ ಇಡೀ ವರ್ಷದಲ್ಲಿ ತಗೊಳ್ಳೋಣ. ಹೇಗೆ ಹೊಲಿಸ್ಕೋಬೇಕು ಅಂದರೆ ಸುಮಾರು ಉತ್ತಮ ಮಾರ್ಗಗಳಿವೆ. ಹುಣ್ಣಿಮೆ ದಿವಸ ಓಕೆ, ಯಾರಾದರೂ ಸರಿ ಅವರ ಕೈಲಾದರೆ 1 ಗ್ರಾಮ್, 2 ಗ್ರಾಮ್, ಅರ್ಧ ಗ್ರಾಮ್, 1/4 ಗ್ರಾಮ್ ಚಿನ್ನದ ಮಹಾಲಕ್ಷ್ಮಿ ಕಾಸು ಸಿಗತ್ತೆ. ಹುಣ್ಣಿಮೆ ದಿವಸ ಮಧ್ಯಾಹ್ನ ಅಥವಾ ಬೆಳಗ್ಗೆ ಕಾಸು ತಂದುಬಿಡಬೇಕು. ಯಾವುದು? ಚಿನ್ನದ ಲಕ್ಷ್ಮಿ ಕಾಸು. ಓಕೆ. ಅಥವಾ ಬೆಳ್ಳಿ ಲಕ್ಷ್ಮಿ ಕಾಸು ತರಬೇಕು. ಸಂಜೆ ಹೊಸಲು ಆಚೆ ಕೂತ್ಕೋಬೇಕು. ಓಕೆ. ಯಾರು? ಆ ಮನೆಯ ಮುತ್ತೈದೆ, ದೊಡ್ಡ ಮುತ್ತೈದೆ ಕೂತ್ಕೋಬೇಕು. ಹೊಸಲ ಮೇಲೆ ಮಹಾಲಕ್ಷ್ಮಿ ಕಾಸನ್ನು ಇಡಬೇಕು. ಇಟ್ಟಾಗ ಹೇಗಿಡಬೇಕು ಅಂದರೆ ಮಹಾಲಕ್ಷ್ಮಿ ಕಾಸಿನ ಕಿರೀಟ ತುದಿ ಹೊರಗಡೆಗೆ, ಪಾದ ಮನೆ ಒಳಗಡೆ ಇರೋ ಥರ ಇಡಬೇಕು. ಅಂದರೆ ಒಳಗಡೆಯಿಂದ ಉಲ್ಟಾ ಥರ ಆದರೆ? ಹೌದು. ಓಕೆ. ಅವರು ಹೊರ ಕೂತ್ಕೋಬೇಕು, ಹೊಸಲು ಆಚೆ, ಮನೆ ಆಚೆ ಕೂತ್ಕೋಬೇಕು. ಹೊಸಲ ಮೇಲೆ ಬಂಗಾರ ಲಕ್ಷ್ಮಿ ಕಾಸು ಇಡಬೇಕು. ಕಿರೀಟ ತುದಿ ಹೊರಗಡೆಗೆ ಇರಬೇಕು, ಪಾದಗಳು ಮನೆ ಒಳಗಡೆ ಬರೋ ಥರ ಇರಬೇಕು. ಓಕೆ. ಮಹಾಲಕ್ಷ್ಮಿ ಬರೋ ಥರ ಇರಬೇಕು. ಅದಕ್ಕೆ ಮೊದಲು ಹೊಸಲಿನ ಮೇಲೆ ಶ್ರೀಮಂತ ಬರೆದು ಈ ಕಡೆ ಆ ಕಡೆ ಸ್ವಸ್ತಿಕ್ ಅರಿಶಿಣದಲ್ಲಿ ಅಥವಾ ಗಂಧದಲ್ಲಿ ಬರೆದು ಕುಂಕುಮ ಇಟ್ಟು ಮಧ್ಯದಲ್ಲಿ, ಆಮೇಲೆ ಕಾಸಿಟ್ಟು ಮನೆ ಒಳಗಡೆ ತಾಂಬೂಲ, 2 ವಿಳೆದೆಲೆ, ಅದು ಮೈಸೂರು ಎಲೆನ ಮದ್ರಾಸ್ ಎಲೆನ ಯಾವ್ದಾದ್ರು ಸರಿ, 2 ಬಟ್ಲಡಿಕೆ, 2 ತುಪ್ಪದ ದೀಪ ಬೆಳಗ್ಬಿಟ್ಟು ಮನೆ ಆಚೆ ಆ ಮನೆಯ ಹಿರಿಯ ಮುತ್ತೈದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿ, ಏನು ಮನಸ್ಸಲ್ಲಿ ಅವ್ರು ಬಂದ ಒಂದು ಮಂತ್ರ ಪ್ರಾರ್ಥನೆ ಮಾಡಿಕೊಳ್ಳಿ. ಮತ್ತೆ ಮನೆ ಒಳಗಡೆ ಹೊಸಲನ್ನ ದಾಟ್ಕೊಂಡು ಬರಬೇಕು. ಲಕ್ಷ್ಮೀ ಕಾಸು ಮೇಲೆ ದಾಟಬಾರ್ದು, ಪಕ್ಕದಲ್ಲಿ ದಾಟಬೇಕು. ಮಹಾಲಕ್ಷ್ಮಿಗೆ ಬಲಗಡೆಗೆ ದಾಟಿ ಒಳಗಡೆ ಬಂದು ಒಳಗಡೆ ಕೂತ್ಕೊಂಡು ಅಲ್ಲಿ ಪೂಜೆ ಮಾಡಿ ಸುಮ್ಮನೆ ಯಾವುದು ಅರಿಶಿನ ಕುಂಕುಮ ಅಕ್ಷತೆ, ಕೆಂಪು ಅಕ್ಷತೆ, ಮತ್ತೆ ಮನೆ ಒಳಗಡೆ ಬಂದ್ಬಿಟ್ಟು ಆರತಿ ಬೆಳಗಿ ಮಹಾಲಕ್ಷ್ಮಿನ ಆಹ್ವಾನ ಬಾಮ್ಮ ಅನ್ನೋ ರೀತಿಯಲ್ಲಿ ಆ ಮಹಾಲಕ್ಷ್ಮಿ ಕಾಸನ್ನು ಒಂದು ಬೆಳ್ಳಿ ತಟ್ಟೆನಲ್ಲೋ ಇಟ್ಟು ತೊಗೊಂಡೋಗಿ ದೇವ್ರ ಮನೇಲಿಟ್ಟು ಅಲ್ಲಿ ಮತ್ತೆ ತುಪ್ಪ ದೀಪ ಬೆಳಗಿ ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿಯೈ ನಮಃ, ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ ನಮಃ. ಎಷ್ಟು ಸರ್ತಿ ಪಠನೆ ಮಾಡಬೇಕು ಸರ್? ಕಡಿಮೆ ಅಂದರೆ 108, ಹೆಚ್ಚು ಅಂದರೆ 1008. ಇದನ್ನು ಪೌರ್ಣಮಿ ದಿನನೇ ಮಾಡೋದಕ್ಕೆ ಉದ್ದೇಶ? ಅವತ್ತೇನು ಚಂದ್ರ ಪೂರ್ತಿಯಾಗಿರ್ತಾನೆ. ಚಂದ್ರ ಕಾಂತಿ ಹೆಚ್ಚಾದಷ್ಟು ಭೂಮಿ ಮೇಲೆ ಅದರ ಆಕರ್ಷಣೆ ಜಾಸ್ತಿ. ಅದಕ್ಕೆ ನೋಡಿ ಹುಣ್ಣಿಮೆ ದಿನ ಸಮುದ್ರ ಅಲೆಗಳು ಜೋರಾಗಿಳತ್ತೆ. ಯಾಕೆ? ಚಂದ್ರನ ಗ್ರಾವಿಟೇಷನ್ ಪವರ್ ಅಥವಾ ಗುರುತ್ವಾಕರ್ಷಣೆ. ಚಂದ್ರಕಲಾ, ಮಹಾಲಕ್ಷ್ಮಿಗೆ ಚಂದ್ರಕಳೆ ಅಂತ ಕೂಡ ಹೇಳ್ತಾರೆ. ಆವತ್ತು ಲಕ್ಷ್ಮಿಗೆ, ಲಕ್ಷ್ಮಿ ಅಂತಲ್ಲ ಆದಿಶಕ್ತಿ ಅಥವಾ ಪರಮೇಶ್ವರಿ, ಮಹಾಲಕ್ಷ್ಮಿ ಕೂಡ ಪರಮೇಶ್ವರಿ ಒಂದು ರೂಪನೇ. ಆದ್ದರಿಂದ ಹುಣ್ಣಿಮೆ ದಿನ ಬಹಳ ಶ್ರೇಷ್ಠ.